ಮನರೇಗಾ ಹೆಸರು ಬದಲಾವಣೆ ವಿರೋಧಿಸಿ ಕಾಂಗ್ರೆಸ್ ಪಕ್ಷದಿಂದ ಪ್ರತಿಭಟನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೆಪಿಸಿಸಿ ಫ್ರೀಡಂ ಪಾರ್ಕ್ನಲ್ಲಿ ಕೆಪಿಸಿಸಿ ವತಿಯಿಂದ ಆಯೋಜಿಸಿದ್ದ ನರೇಗಾ ಬಚಾವ್ ಸಂಗ್ರಾಮ ಮತ್ತು ಲೋಕಾಭವನ್ ಚಲೋ ಪ್ರತಿಭಟನಾ ಸಮಾವೇಶದಲ್ಲಿ ಭಾಗವಹಿಸಿದರು. ಒಂದು ಬಡವರ ವಿರೋಧಿ ಕಾರ್ಯಕ್ರಮದ ಅಂಗವಾಗಿ ಇವತ್ತು ಏನು ಮಹಾತ್ಮ ಗಾಂಧಿ ಅವರ ಹೆಸರಿನಲ್ಲಿ ನರೇಗಾ ಅಂತ ಕಾರ್ಯಕ್ರಮವನ್ನು ಸ್ವಾತಂತ್ರ್ಯ ನಂತರ ಕೇಂದ್ರ ಸರ್ಕಾರ ಮತ್ತು ಮನಮೋಹನ್ ಸಿಂಗ್ ಅವರು ಅಧಿಕಾರದಲ್ಲಿದ್ದಾಗ ಜಾರಿಗೆ ತಂದಂತ ಒಂದು ಬಡವರ ಒಂದು ಕಾರ್ಯಕ್ರಮ, ಕಾರ್ಮಿಕರ ಒಪ್ಪಂದ ಹೊಡೆಯುವಂತ ಕಾರ್ಯಕ್ರಮವನ್ನು ಇವತ್ತು ಮೋದಿ ಸರ್ಕಾರ ಅವರು ಮಾಡ್ತಾ ಇದ್ದಾರೆ. ಮಹಾತ್ಮ ಗಾಂಧಿ ಅವರ ಹೆಸರನ್ನ ತಂದು ಜಿ ರಾಮ್ಜಿ ಅಂತ ಹೆಸರುವಂತ ಅವಶ್ಯಕತೆ ಏನಿತ್ತು ಕಾರ್ಯಕ್ರಮ ಬಡವರಿಗೋಸ್ಕರ ಮಹಾತ್ಮ ಗಾಂಧಿ ಹೆಸರನ್ನ ತೆಗೆಯುವಂತ ಅವಶ್ಯಕತೆ ಇತ್ತು. ಕಾರ್ಯಕ್ರಮ ಬಂದ್ರೆ ಅದು ಹೆಸರು ಬದಲಾವಣೆ ಮಾಡಿದ್ದಾರೆ. ಬಡವರ ವಿರೋಧಿ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತು ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ನಮ್ಮ ಜನಪ್ರಿಯ ಶಾಸಕರ ನೇತೃತ್ವದಲ್ಲಿ ನಾವು ಇವತ್ತು ಶಾಸಕ ಸಂಘವನ್ನು ಕಾರ್ಯಕರ್ತರು ಬಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೀವಿ. ಕೇಂದ್ರ ಸರ್ಕಾರ ಮತ್ತೊಂದು ಧಿಕ್ಕಾರವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ನಮ್ಮ ಬ್ಲಾಕ್ ಅಧ್ಯಕ್ಷರೆಲ್ಲ ಹೇಳುವಾಗ ಇವ್ರು ಏನನ್ನ ಒಂದು ಕಾರ್ಯನ ರೂಪಿಸಿದ್ರೆ ಪರವಾಗಿಲ್ಲ, ಕಾರ್ಯನೇ ರೂಪಿಸ್ತೀರಾ ಕಿತ್ತಿ ಹೆಸರು ಚೇಂಜ್ ಮಾಡ್ತಾ ಇದಾರೆ. ಇದು ನೋಡಿ, ಇವಾಗ ನೆನ್ನೆ ನಮ್ ಶಾಸ್ತ್ರು ಒಂದ್ ಮಾತು ಕೇಳ್ತಾ ಇದ್ರು, ಬಿಜೆಪಿ ಅವರು ಬಂದ್ಬಿಟ್ಟು ಏನ್ ಮಾಡ್ತಾರೆ, ನಾವೆಲ್ಲ ಬೆಳೆಸ್ಬಿಟ್ಟಿದ್ರೆ ಅವ್ರ ಹತ್ರ ಡೀಲ್ ಮಾಡ್ಕೊಳ್ತಾರಂತೆ. ಇವಾಗ ಹಂಗೆ ಕಾಂಗ್ರೆಸ್ ಇತಿಹಾಸದಲ್ಲಿ ಬೆಳೆಸ್ಬಿಟ್ರೆ ಒಳ್ಳೆ ಹೆಸರು ಮಾಡ್ಬೋದು, ಒಳ್ಳೆ ಸ್ಟೇಡಿಯಂ ಎಲ್ಲ ಹೆಸರು ಮಾಡ್ಕೊಂಡು ಹೆಸರು ಚೇಂಜ್ ಮಾಡಿ ಇವ್ರು ಮಾಡುವಾಗ ಹೆಸರುಗಳು ಹಾಕೊಳ್ತಾರೆ. ಅದು ಯಾವ ನ್ಯಾಯ? ಇವತ್ತು ಎಲ್ಲ ಹೋಗ್ಬಿಟ್ಟು ಜೇನುಗೂಡು ಕೈ ಹಾಕ್ದಂಗ ಹೋಗಿ ನಮ್ಮ ಮಹಾತ್ಮ ಗಾಂಧೀಜಿ ಅವ್ರ ಹೆಸರನ್ನೇ ಚೇಂಜ್ ಮಾಡೋ ಲೆವೆಲ್ಗೆ ಹೋಗಿದ್ದಾರೆ. ಅದು ಎಷ್ಟು ಒಳ್ಳೇದು. ಇವತ್ತು ಗಾಂಧೀಜಿ ಅಂತ ಮಾತಾಡುವಾಗ ಒಂದು ಮಹಾತ್ಮ ಅಂತ ಮುಂದೆ ಬರುತ್ತೆ, ಅದು ಎಲ್ಲ ಅದು ಬರುತ್ತೆ. ಅದನ್ನ ಮುಗಿಸೋಕೆ ಬರೋದು ಒಳ್ಳೇದಿಲ್ಲ. ನೋಡಿ, ಯಾರನ್ನ ಶಾಶ್ವತ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತು. ಇರೋ ಟೈಮಲ್ಲಿ ಏನೋ ಒಳ್ಳೇದು ಗುಡ್ಡೆ ಹಾಕ್ಬಿಟ್ಟು ಹೋಗ್ಬೇಕಂತ ಎಲ್ಲರೂ ಆಸೆ ಬೀಳ್ತಾರೆ. ಆ ಒಳ್ಳೆ ಗುಡ್ಡೆಗೆ ಏನಂತ ಮಾಡ್ಬೇಕಷ್ಟೇ. ಸ್ವಲ್ಪ ದಿವಸಕ್ಕೆ ನಾನು ಅಂತ ನಾವು ನಮ್ಮ ಲೈಫ್ಗೆ ಯಾವ್ದು ಗ್ಯಾರಂಟಿ ಇಲ್ಲ ಅಂತ ಎಲ್ಲರಿಗೂ ಗೊತ್ತು. ಶಾಸಕರು ಹೇಳ್ತಾ ಇರ್ತಾರೆ ಯಾವಾಗಲೂ, ಎನ್ ಎ ಹರಿ ಸಾಹೇಬ್ರು, ಒಂದು ಮೊಬೈಲ್ ತಗೊಂಡ್ರೆ ಅಟ್ಲೀಸ್ಟ್ 1 ವರ್ಷ ಗ್ಯಾರಂಟಿ ಇದೆ. ನಮ್ಮ ಲೈಫ್ಗಳಿಗೆ ಏನು ಗ್ಯಾರಂಟಿ ವಾರಂಟಿ ಏನಿಲ್ಲ ಅಂತ. ಈ ತರ ಒಂದು ಪರಿಸ್ಥಿತಿಯಲ್ಲಿ ಅದನ್ನ ಕಿತ್ತಿಲ್ಲ, ಇದು ಚೇಂಜ್ ಮಾಡು, ಅದು ಚೇಂಜ್ ಮಾಡು. ಇತಿಹಾಸದಲ್ಲಿ ಯಾರೋ ಒಬ್ರು ಕಷ್ಟ ಬಿದ್ದಿದ್ರೆ ಆ ಇತಿಹಾಸನ ಬಂದ್ಬಿಟ್ಟು ಹಿಸ್ಟ್ರಿಯಲ್ಲಿ ಜನ ಮಾತಾಡ್ಬೇಕ್ರಿ. ಅದನ್ನ ಬಿಟ್ಬಿಟ್ಟು ಅದನ್ನೇ ಮುಗಿಸ್ಬಿಟ್ಟು ಓಡಬೇಕಂದ್ರೆ ನಾವೇನ್ ಬಿದ್ದಾಕಿರೋದ್ರಲ್ಲಿ ಫಸ್ಟ್ ಅದು ಇಂಪಾರ್ಟೆಂಟ್. ಸೊ ಅದರಿಂದ ಸಾವಿರಾರು ಜನ ಬಂದಿದ್ದೀರಿ. ಇಲ್ಲಿ ನಮ್ಮ ಶಾಂತಿನಗರ ಕಾನ್ಸ್ಟಿಟ್ಯೂನ್ಸಿ ಎನ್ ಎ ಹರಿ ಸಾಹೇಬ್ರು ಕಾನ್ಸ್ಟಿಟ್ಯೂನ್ಸಿಯಿಂದ ತುಂಬಾ ಜನ ಬಂದಿದ್ದೀರಿ. ಸೊ ನಮ್ಮ ಪ್ರತಿಭಟನೆ ಓಕೆ ನ್ಯಾಯಕ್ಕೋಸ್ಕರ. ನಮ್ಮ ರಾಷ್ಟ್ರವನ್ನು ಆಳ್ತಾ ಇರ್ತಕ್ಕಂತ ಭ್ರಷ್ಟ ಬಿಜೆಪಿ ಸರ್ಕಾರ ಇವತ್ತು ಏನು ನಮಗೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಂತ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಬದಲಾಯಿಸಿ ಅವರಿಗೆ ಇಷ್ಟ ಬಂದ ಹೆಸರನ್ನ ಇಟ್ಕೊಂಡು ಈ ರಾಷ್ಟ್ರವನ್ನ ದಿವಾಳಿಯತ್ತ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂತ ನರೇಂದ್ರ ಮೋದಿಯವರು ಮತ್ತೆ ಅಮಿತ್ ಶಾ ಅವರ ಈ ದುಷ್ಟ ಸರ್ಕಾರವನ್ನ ಈ ರಾಷ್ಟ್ರದ ಜನ ಕಿತ್ತೊಗಿಬೇಕು ಅಂತಕ್ಕಂಥದ್ದು ಇವತ್ತು ನಮ್ಮ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಇವತ್ತೇನು ನಾವು ಮಾಡ್ತಾ ಇದೀವಿ. ಕಾಂಗ್ರೆಸ್ ಪಕ್ಷ, ಅದು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂತ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಕರೆದಿರ್ತಕ್ಕಂಥ ಕರೆಗೆ ಇವತ್ತು ಲಕ್ಷಾಂತರ ಜನ ಈ ಭಾಗದಲ್ಲಿ ಇವತ್ತು ಬಂದು ನಾವೆಲ್ಲ ಬೆಂಗಳೂರಿನ ಜನ ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ. ಅಂದ್ರೆ ಈಗಾಗಲೇ ತಮ್ಗೆಲ್ಲ ಗೊತ್ತು, ಸರ್ದಾರ್ ವಲ್ಲಭಾಯ್ ಪಟೇಲ್ನ ಮಂತ್ರವನ್ನ ಇವ್ರು ಹೇಳ್ತಾರೆ. ಆದ್ರೆ ಅಂತ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರಂತ ಹೆಸರನ್ನ ಇಟ್ಟಿದ್ದಂತ ಕಾಂಗ್ರೆಸ್ ಪಕ್ಷ ಏನೇ ಅವರ ಹೆಸರನ್ನ ಇಟ್ಟಿತ್ತು ಆಟದ ಮೈದಾನಕ್ಕೆ, ಅದನ್ನ ತೆಗೆದು ನರೇಂದ್ರ ಮೋದಿ ಅವರನ್ನ ಹೆಸರನ್ನ ಇಟ್ಕೊಂಡು ಈ ದೇಶಕ್ಕೆ ಎಂತ ಕೆಟ್ಟ ಸಂದೇಶವನ್ನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಈಗ ಜಗತ್ ಜಾಹೀರಾಗಿದೆ. ಅಂತದ್ರಲ್ಲಿ ಮತ್ತೆ ಇವತ್ತು ಮಹಾತ್ಮ ಗಾಂಧಿಯವರ ಹೆಸರಿಗೆ ಕೈ ಹಾಕಿರ್ತಕ್ಕಂಥ ಈ ದುಷ್ಟ ಸರ್ಕಾರವನ್ನ ನಾವು ಕಿತ್ತೊಗೆಯುವ ತನಕ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಒಂದು ಇವತ್ತು ರಾಜ್ಯ ಮುಂದಿನ ದಿನಗಳಲ್ಲಿ ರಾಷ್ಟ್ರಾದ್ಯಂತ ಇವರೆಲ್ಲ ವಾಮ ಮಾರ್ಗದಲ್ಲಿ ವೋಟ್ ಚೋರಿ ಅಂತ ಮತಯಂತ್ರಗಳನ್ನ ತಿರ್ಚುವಂತ ಮುಖಾಂತರ ಇವರು ಅಧಿಕಾರಕ್ಕೆ ಬರ್ತಾ ಇದಾರೆ ಹೊರತು ಯಾವುದೇ ರೀತಿ ಒಂದು ಸತ್ಯ ನಿಷ್ಠೆ ಪ್ರಾಮಾಣಿಕತೆಯಿಂದ ಇವರು ಈ ರಾಷ್ಟ್ರದಲ್ಲಿ ಅಧಿಕಾರಕ್ಕೆ ಬಂದಿಲ್ಲ. ಇಂಥವನ್ನ ಸಂಹಾರ ಮಾಡೋದಕ್ಕೆ
ಆದಿಶಕ್ತಿ ಸ್ವರೂಪಿಣಿನೂ ಬರ್ತಾಳೆ, ಶ್ರೀಕೃಷ್ಣ ಪರಮಾತ್ಮನು ಬರ್ತಾನೆ, ಇವ್ರನ್ನ ಸಂಹಾರ ಮಾಡೇ ಮಾಡ್ತಾನೆ. ದುಷ್ಟರನ್ನ ಸಂಹಾರ ಮಾಡ್ಲಿಕ್ಕೆ ಆ ಭಗವಂತನಾದ ಶ್ರೀಕೃಷ್ಣನೇ ಬಂದು ಇವ್ರನ್ನ ಸಂಹಾರ ಮಾಡ್ತಾನೆ. ಅದರಿಂದ ಇವರ ವಿರುದ್ಧ ಇಡೀ ರಾಷ್ಟ್ರಾದ್ಯಂತ ಧಿಕ್ಕಾರವನ್ನ ಹೇಳಲಿಕ್ಕೆ ಮತ್ತು ಗ್ರಾಮ ಮಟ್ಟದಲ್ಲಿರ್ಬೋದು, ಹೋಬಳಿ ಮಟ್ಟದಲ್ಲಿರ್ಬೋದು ಮತ್ತು ವಿಧಾನಸಭಾ ಕ್ಷೇತ್ರದ ಮಟ್ಟದಲ್ಲಿರ್ಬೋದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡುವಂತ ಕೆಲಸವನ್ನ ನಾವು ಮಾಡ್ಬೇಕು ಅಂದ್ಕೊಂಡಿದ್ದೀವಿ.